ಹಲೋ, ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾಧ್ಯ. ಈಗ ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಒಂದು ಅತಿ ಉತ್ತಮವಾದ ಕುಂಡಲಿಯನ್ನು ಕೊಡ್ಲಿಕ್ಕಿದ್ದೇನೆ, ನೋಡ್ಕೊಳ್ಳಿ ಆಯ್ತಾ. ಈಗ ಸರಿಯಾಗಿ ತೋರ್ತಾ ಇದೆಯಾ ನೋಡಿ. ಈಗ ಅದು ಆವಾಗ ಸ್ವಲ್ಪ ಇದಾಗಿದೆ, ನೋಡ್ಕೊಳ್ಳಿ. ಓಕೆ, ಸರಿ. ಪೆನ್ನು ಅಥವಾ ಪೆನ್ಸಿಲ್ ತಗೊಳ್ಳಿ, ಒಂದು ಕಾಗದ ತಗೊಳ್ಳಿ. ಈಗ ನಾನು ಹೇಳ್ತಾ ಇರೋದು ಬರಿತಾ ಹೋಗಿ. ಧನುರ್ ಲಗ್ನ, ಫಸ್ಟ್ ಕಸ್ಪ್ 6 ಡಿಗ್ರಿ 53 ನಿಮಿಷ. ಎರಡನೇ ಕಸ್ಪ್ ಮಕರ 7 ಡಿಗ್ರಿ 18 ನಿಮಿಷ. ಮೂರನೇ ಕಸ್ಪ್ 10 ಡಿಗ್ರಿ 5 ನಿಮಿಷ. ಕೇತು 12 ಡಿಗ್ರಿ 12 ನಿಮಿಷ. ನಾಲ್ಕನೇ ಕಸ್ಪ್ 13 ಡಿಗ್ರಿ 22 ನಿಮಿಷ ಮೀನ. ಐದನೇ ಕಸ್ಪ್ 14 ಡಿಗ್ರಿ 2 ನಿಮಿಷ ಮೇಷ. ಆರನೇ ಕಸ್ಪ್ 6 ಡಿಗ್ರಿ 53 ನಿಮಿಷ ವೃಷಭ. ಏಳನೇ ಕಸ್ಪ್ 6 ಡಿಗ್ರಿ 53 ನಿಮಿಷ ಮಿಥುನ. ಎಂಟನೇ ಕಸ್ಪ್ 7 ಡಿಗ್ರಿ 18 ನಿಮಿಷ ಆಮೇಲೆ ಮಂಗಲ್ 21 ಡಿಗ್ರಿ 37 ನಿಮಿಷ ಕರ್ಕ. ಒಂಬತ್ತನೇ ಕಸ್ಪ್ 10 ಡಿಗ್ರಿ 5 ನಿಮಿಷ ಸಿಂಹ. ಬೃಹಸ್ಪತಿ 10 ಡಿಗ್ರಿ 29 ನಿಮಿಷ ಸಿಂಹ. ರಾಹು 12 ಡಿಗ್ರಿ 12 ನಿಮಿಷ ಸಿಂಹ. ಶನಿ 28 ಡಿಗ್ರಿ 40 ನಿಮಿಷ ಸಿಂಹ. 10ನೇ ಭಾವ 13 ಡಿಗ್ರಿ 22 ನಿಮಿಷ. ಪ್ಲೂಟೋ 25 ಡಿಗ್ರಿ 59 ನಿಮಿಷ. ಯುರಾನಸ್ 26 ಡಿಗ್ರಿ 23 ನಿಮಿಷ ತುಲಾ. ಮರ್ಕ್ಯುರಿ 26 ಡಿಗ್ರಿ 10 ನಿಮಿಷ ತುಲಾ. ಶುಕ್ರ 18 ಡಿಗ್ರಿ 45 ನಿಮಿಷ ತುಲಾ. 11ನೇ ಕಸ್ಪ್ 14 ಡಿಗ್ರಿ 2 ನಿಮಿಷ ತುಲಾ. ಚಂದ್ರ 5 ಡಿಗ್ರಿ 12 ನಿಮಿಷ ತುಲಾ. ಸೂರ್ಯ 3 ಡಿಗ್ರಿ 44 ನಿಮಿಷ ತುಲಾ. ಈ ಕೆಳಗೆ ನೋಡಿ, ಆ ಕಸ್ಪಿನ ಕೆಳಗಡೆ ಕಮ್ಮಿ ಡಿಗ್ರಿ ಹಾಕೊಂಡಿದ್ದೇವೆ. ಅದರ ಅರ್ಥ ಏನಂದ್ರೆ, ಈ ಕಸ್ಪಿನಿಂದ ಕೆಳಗಡೆ ಬರೆದದ್ದೆಲ್ಲ ಹಿಂದಿನ ಮನೆಗೆ ಹೋಗ್ತದೆ, 10ನೇ ಮನೆಗೆ ಹೋಗ್ತದೆ. ಕಸ್ಪಿನಿಂದ ಮೇಲೆ ಬರೆದದ್ದೆಲ್ಲ ಆ ಕಸ್ಪಿಗೆ ಸೇರ್ತದೆ. ಅಂದರೆ 11ನೇ ಭಾವಕ್ಕೆ ಯುರಾನಸ್ ಬುಧ ಶುಕ್ರ ಸೇರ್ತಾನೆ. ಈಗ ನೆಪ್ಚೂನ್ 24 ಡಿಗ್ರಿ 56 ನಿಮಿಷ. 12ನೇ ಕಸ್ಪ್ 11 ಡಿಗ್ರಿ 16 ನಿಮಿಷ. ಈಗ ಕಸ್ಪಿನ ಡಿಗ್ರಿ ಮತ್ತೆ ಸೈನ್ ಲಾರ್ಡ್, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್, ಸಬ್ ಲಾರ್ಡ್ ಬರ್ಕೊಳ್ಳಿ. ಮೊದಲನೇ ಕಸ್ಪ್ ಧನುರ್ ಲಗ್ನ 246 ಡಿಗ್ರಿ 53 ನಿಮಿಷ 2 ಸೆಕೆಂಡುಗಳು. ಸೈನ್ ಲಾರ್ಡ್ ಬೃಹಸ್ಪತಿ, ಸ್ಟಾರ್ ಲಾರ್ಡ್ ಕೇತು, ಸಬ್ ಲಾರ್ಡ್ ರಾಹು, ಸಬ್ ಲಾರ್ಡ್ ಶುಕ್ರ. ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಸೈನ್ ಲಾರ್ಡ್, ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ನಕ್ಷತ್ರ ಲಾರ್ಡ್. ನಕ್ಷತ್ರ ಲಾರ್ಡ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಪ್ಲಾನೆಟ್. ಓಕೆ, ನೌ second cusp 277 degree 18 minutes 18 seconds. Saturn sign lord, sun star lord, Ketu sub lord, Mangal sub lord. Third cusp 310 degree 05 minutes 03 seconds. Saturn sign lord, Rahu star lord, Brahaspati sub lord, Mangal sub lord. Fourth cusp 343 degree 22 minutes 37 seconds. Brahaspati sign lord, Shani star lord, Rahu sub lord, Brahaspati sub lord. Fifth cusp 014 degree 02 minutes 18 seconds. Aries, Mangal sign lord, Venus star lord, Venus sub lord, Mangal sub lord. ಆರನೇ ಕಸ್ಪ್ 041 degree 14 ನಿಮಿಷ 25 minutes, that is Taurus, Venus sign lord, Moon star lord, Mangal sub lord, Brahaspati sub lord. Seventh cusp Mithuna 066 degree 53 minutes 02 seconds. Mercury sign lord, Rahu star lord, Rahu sub lord, Rahu sub lord. ಇದು ನಮಗೆ ಮುಖ್ಯ, ಯಾವುದಕ್ಕೆ? ಮದುವೆಗಾಗಿ. Eighth cusp 097 degree ಕರ್ಕ 18 minutes 18 seconds. Sign lord Moon, star lord Saturn, sub lord Mercury, again sub lord Saturn. Ninth cusp 130 degree 05 minutes 3 seconds.
Sun sign lord, Ketu star lord, Saturn sub lord, Ketu sub lord. 10th cusp 163 degrees 22 minutes 37 seconds. Virgo, Mercury sign lord, Moon is star lord, Rahu is sub lord, Venus is sub lord. 11th cusp is 194 degrees 02 minutes 18 seconds. This is Libra, Venus is sign lord, Rahu is star lord, Mars is sub lord, Jupiter is sub lord. 12th cusp is 221 degrees 16 minutes 25 seconds, Scorpio, Mars is sign lord, Saturn is star lord, Moon is sub lord, Rahu is sub lord. ಆಯ್ತಾ. ಆಮೇಲೆ ಪ್ಲಾನೆಟರಿ ಪೊಸಿಷನ್ ಡಿಗ್ರೀಸ್ ಸೈನ್ ಲಾರ್ಡ್, ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್. ಸೂರ್ಯ 246 ಡಿಗ್ರಿ 53 ನಿಮಿಷ 2 ಸೆಕೆಂಡ್ಗಳು. ಬೃಹಸ್ಪತಿ, ಕೇತು, ರಾಹು, ಶುಕ್ರ. ಕ್ರಮವಾಗಿ ಹೇಳ್ತಾ ಇದ್ದೇನೆ. ಸೈನ್ ಲಾರ್ಡ್, ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್. ಚಂದ್ರ 183 ಡಿಗ್ರಿ 44 ನಿಮಿಷ 54 ಸೆಕೆಂಡ್ಗಳು. ಶುಕ್ರ, ಕುಜ, ರಾಹು. ಕುಜ 111 ಡಿಗ್ರಿ 37 ನಿಮಿಷ 0 ಸೆಕೆಂಡ್ಗಳು. ಚಂದ್ರ, ಬುಧ, ಸೂರ್ಯ, ಚಂದ್ರ. ಬುಧ 206 ಡಿಗ್ರಿ 10 ನಿಮಿಷ 33 ಸೆಕೆಂಡ್ಗಳು. ಶುಕ್ರ, ಗುರು, ಕೇತು, ರಾಹು. ಗುರು 130 ಡಿಗ್ರಿ 29 ನಿಮಿಷ 16 ಸೆಕೆಂಡ್ಗಳು. ಸೂರ್ಯ, ಕೇತು, ಶನಿ, ಸೂರ್ಯ. ಶುಕ್ರ 198 ಡಿಗ್ರಿ 45 ನಿಮಿಷ 58 ಸೆಕೆಂಡ್ಗಳು. ಶುಕ್ರ, ರಾಹು, ಚಂದ್ರ, ಬುಧ. ಶನಿ 148 ಡಿಗ್ರಿ 40 ನಿಮಿಷ 52 ಸೆಕೆಂಡ್ಗಳು. ಸೂರ್ಯ, ಮಂಗಲ್, ಗುರು. ರಾಹು 132 ಡಿಗ್ರಿ 12 ನಿಮಿಷ 38 ಸೆಕೆಂಡ್ಗಳು. ಸೂರ್ಯ, ಕೇತು, ಬುಧ, ಸೂರ್ಯ. ಕೇತು 312 ಡಿಗ್ರಿ 12 ನಿಮಿಷ 38 ಸೆಕೆಂಡ್ಗಳು. ಶನಿ, ರಾಹು. ಈಗ ಸೂರ್ಯನ ಸಿಗ್ನಿಫಿಕೇಟರ್ಸ್ 5, 8, 9, 10. ಅದು ನಿಮ್ಗೆ ಗೊತ್ತಾಯ್ತಲ್ಲ. ಸೂರ್ಯ ಎಲ್ಲಿದ್ದಾನೆ? ಸೂರ್ಯ ಇರೋದು 9ನೇ ಮನೆಯಲ್ಲಿದ್ದಾನೆ ಅಲ್ವಾ. ಸೂರ್ಯ ಎಲ್ಲಿದ್ದಾನೆ? ಸೂರ್ಯ ಇರೋದು 11ನೇ ಮನೆ. ಓಕೆ, ತುಲಾದಲ್ಲಿದ್ದಾನೆ. ಆಮೇಲೆ ರಾಶಿ ಲಾರ್ಡ್ ಯಾವುದು? 9ನೇ ಮನೆ ರಾಶಿ ಅಧಿಪತಿ. ಸೊ 9 ಮತ್ತೆ 11 ಆಯ್ತು. ಸೂರ್ಯ ಯಾವ ನಕ್ಷತ್ರದಲ್ಲಿದ್ದಾನೆ? ಅಲ್ಲಿ ಯಾವುದು ತುಲಾದಲ್ಲಿದ್ದಾನಂದ್ರೆ ತುಲಾ 3 ಡಿಗ್ರಿ 44 ನಿಮಿಷ. ಆಯ್ತಾ. ಅದು 3 ಡಿಗ್ರಿ 44 ನಿಮಿಷ ಯಾವ್ದು? ಚಿತ್ರ ನಕ್ಷತ್ರ ಬರ್ತದೆ. ಆಯ್ತಾ. ಈಗ ಸೂರ್ಯ ನೋಡಿ, ಈಗ ಚಿತ್ರ ನಕ್ಷತ್ರ ಅಂದ್ರೆ ಏನು? ಮಂಗಲ್ ಬಂತು. ಮಂಗಲ್ ಎಲ್ಲಿದ್ದಾನೆ? ಮಂಗಲ್ 5, 8, 12. 5, 8, 12. ಈಗ ನಾನು ಸೂರ್ಯಕ್ಕೆ ಹಾಕಿದ್ದೆ ಅಲ್ಲಿ 5, 8, 12. ಎಸ್, 5, 8, 12 ಮಂಗಲ್. ಚಿತ್ತ ನಕ್ಷತ್ರ, ಹಸ್ತ ಚಿತ್ತ 3 ಡಿಗ್ರಿ 44, 3 ಡಿಗ್ರಿ 20. ಚಿತ್ತ ಅಲ್ಲ, ಸ್ವಾತಿ. ರಾಹು ಬರ್ತದೆ. ಓಕೆ. ಸೊ 9, 3, 9 ಬರ್ತದೆ ಕಾಣುತ್ತಲ್ವಾ. ನೋಡ, ಸೂರ್ಯ ಯಾವ ನಕ್ಷತ್ರದಲ್ಲಿದ್ದಾನೆ? ಸೂರ್ಯ ಈಸ್ ಇನ್ ನಕ್ಷತ್ರ ಆಫ್ ಸನ್ ಈಸ್ ಇನ್ ನಕ್ಷತ್ರ ಆಫ್ ಕೇತು. ಸನ್ ಈಸ್ ಇನ್ ನಕ್ಷತ್ರ ಕೇತು. ಹೇಗೆ? ಬೃಹಸ್ಪತಿ ಸೈನ್ ಲಾರ್ಡ್, ನಕ್ಷತ್ರ ಲಾರ್ಡ್ ಕೇತು. ಹಸ್ತ, ಚಿತ್ತ, ಸ್ವಾತಿ. ನೋಡ್ತೇನೆ 1 ಮಿನಿಟ್. ಸೂರ್ಯ 1952 1 ಮಿನಿಟ್. ಸೊ ಕರೆಕ್ಟ್. 5, 8, 9, 10, 12. ಸೊ ಮಂಗಲ್ ನಕ್ಷತ್ರ ಅದು. ಆಯ್ತಾ. ಸೊ 5, 8, 12, 9, 10 ನೋಡಿದ್ರೆ ನಾನಲ್ಲಿ ತಪ್ಪು ಹಾಕಿದ್ದೇನೆ. 5, 8, 9, 10, 12 ಸೂರ್ಯ. ಓಕೆ. ಚಂದ್ರ 5, 8, 10, 12. ಚಂದ್ರ ಮಂಗಲ ಮನೆಯಲ್ಲೇ ಇದ್ದಾನೆ. ಆಮೇಲೆ 8ನೇ ಮನೆ ಅಧಿಪತಿ. ಸೊ 5, 8, 10, 12. 5, 8, 12 ಈಸ್ ಮಂಗಲ್ದು. ಆಯ್ತಾ. ಆಮೇಲೆ ಮಂಗಲ್ 5, 7, 8, 10, 11, 12. ಬುಧ 1, 4, 7, 9, 10, 11. ಗುರು 1, 3, 4, 9. ಶುಕ್ರ
6, 9, 11. Shani 2, 3, 9, 10. Rahu 3, 9. Ketu 3, 9. Okay? ಈಗ ಸೆವೆಂತ್ ಕಸ್ಪ್ ಸಬ್ ಲಾರ್ಡ್ ಯಾವುದು? ರಾಹು. ರಾಹು ನಕ್ಷತ್ರ ಲಾರ್ಡು ರಾಹು, ಸಬ್ ಲಾರ್ಡು ರಾಹು, ಹಾಗೆ ಸಬ್ ಲಾರ್ಡು ರಾಹು. ನೋಡಿ, ಆದ್ರಿಂದ ದಟ್ ರಾಹು ಯಾವಿದ್ರಲ್ಲಿದ್ದಾನೆ? ಸನ್ ಸೈನ್ ಲಾರ್ಡ್, ಕೇತು ನಕ್ಷತ್ರ ಲಾರ್ಡ್, ಬುಧ ಸಬ್ ಲಾರ್ಡ್, ಸೂರ್ಯ ಸಬ್ ಲಾರ್ಡ್. ನೋಡಿ, ಓಕೆ. ಈಗ ಸೂರ್ಯನಿಗೆ 9, 10 ಕೋಆರ್ಡಿನೇಟ್ಸ್, ಕೇತುಗೆ 3, 9, 2, ಮರ್ಕ್ಯೂರಿಗೆ 7, 10, 11, ಸಬ್ ಲಾರ್ಡ್ ಸನ್ನಿಗೆ ಅಗೇನ್ 9, 10. 9, 10 ಆಕ್ಚುಲಿ ಅದು ಮೇಲ್ಗಡೆದಿದ್ದು ಹೇಳ್ಬೋದು ನೀವು. ಯಾವುದು? ಸೂರ್ಯನಿಗೆ 5, 8, 9, 10, 12 ಕೂಡ ಹೇಳ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಸೆವೆಂತ್ ಕಸ್ಪ್ ಸ್ಟಾರ್ ಲಾರ್ಡ್ ಇಸ್ ರಾಹು. ಒನ್ಸ್ ಅಗೇನ್ ಸೇಮ್ ರಿಪೀಟ್ ಆಗ್ತದೆ. ಸಬ್ ಲಾರ್ಡ್ ರಿಪೀಟ್ ಆಯ್ತು. ಸೈನ್ ಲಾರ್ಡ್ ಮರ್ಕ್ಯೂರಿಗೆ ಶುಕ್ರ ಸೈನ್ ಲಾರ್ಡ್, ಸ್ಟಾರ್ ಲಾರ್ಡ್ ಬೃಹಸ್ಪತಿ, ಸಬ್ ಲಾರ್ಡ್ ಕೇತು, ಸಬ್ ಲಾರ್ಡ್ ರಾಹು. ಸೊ ಶುಕ್ರ 11 and 6, ಜುಪಿಟರ್ 1, 3, 4, 9, ಆಮೇಲೆ ಕೇತು 3, 9, 2, ಆಮೇಲೆ ರಾಹು 3, 9, 2, 1, 4 ಹಾಕೊಳ್ಳಿ. Mercury posited in 11th house, hence Mercury signifies 1, 4, 7, 9, 10, 11. So all these sign star, sub lord, sub lord ಏನು ತೋರಿಸ್ತದೆ? 1, 2, 3, 4, 6, 7, 9, 10, 11 ಹೌಸಸ್ ತೋರಿಸ್ತದೆ. ಅಂದರೆ 5 ಮಾತ್ರ ಇಲ್ಲ ಅಲ್ಲಿ. 2, 7, 11 ಬೇಕಾದ ಇಂಡಿಕೇಟ್ಸ್ ಮ್ಯಾರೇಜ್. 4 ನಿಗೇಷನ್ ಆಫ್ ಸೆಲೆಬ್ರೇಷನ್, 5ಕ್ಕೆ 12th ಹೌಸ್. 3rd ಹೌಸ್ ಈಸ್ ಸೆಲೆಬ್ರೇಷನ್. ಯಾವುದು? 4ಕ್ಕೆ 12ನೇ ಮನೆ, ಸೊ ಸೆಲೆಬ್ರೇಷನ್. ಸೊ ಆದ್ರಿಂದ 6th ಹೌಸ್ ಏನಂದ್ರೆ 6 and 10, 1, 6, 10 ರಿಜೆಕ್ಷನ್ ಬೈ ನಿಗೇಷನ್ ಆಫ್ ಮ್ಯಾರೇಜ್ ಬೈ ಫ್ಯಾಮಿಲಿ ಮೆಂಬರ್. ಸೆಕೆಂಡ್ ನೋಡಿ ಯಾವ ಥರ ನೀವು ಹೇಳ್ಬೋದು ನೋಡಿ. ನಿಗೇಷನ್ ಆಫ್ ಮ್ಯಾರೇಜ್ ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಇದು ಇಂಟರ್ ರಿಲಿಜಿಯನ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಯಾಕಂದರೆ ರಾಹು ನಕ್ಷತ್ರ ಲಾರ್ಡ್, ರಾಹು ಸಬ್ ಲಾರ್ಡ್, ರಾಹು ಸಬ್ ಲಾರ್ಡ್. ಸೊ ಇಂಟರ್ ರಿಲಿಜಿಯನ್ ಮ್ಯಾರೇಜ್. ಸೊ ಮ್ಯಾರೇಜ್ ಡೇಟ್ ಯಾವಾಗ ಅಂತ ಹೇಳಿದ್ರೆ ನೀವು ದಶ ತಗೊಳ್ಳಿ. 2014 ಬೃಹಸ್ಪತಿ ಮಹಾದಶ, ಮಂಗಲ್ ಅಂತರ್ದಶ, ಶನಿ ಪ್ರತ್ಯಂತರದಶ, ವೀನಸ್ ಸೂಕ್ಷ್ಮದಶ, ಆಮೇಲೆ ಮರ್ಕ್ಯೂರಿ ಅದು 5th September 2011 ಬರ್ತದೆ. ಆವಾಗ ಕೋಆರ್ಡಿನೇಷನ್ 1, 3, 4, 9 ಬೃಹಸ್ಪತಿ, 5, 7, 8, 10, 11, 12 ಮಾರ್ಸ್, ಶನಿ 2, 3, 9, 10, ಶುಕ್ರ 6, 9, 11, ಆಮೇಲೆ ಮರ್ಕ್ಯುರಿ 7, 10, 11. ನಮಗೆ ಬೇಕಾದ 2, 7, 11 ಸಿಗ್ತಾ? ಸೊ ಮದುವೆ ನನ್ನ ಪ್ರಕಾರ 5th September 2011 ಆಗಿರುತ್ತೆ. ಆಯಿತಾ? ಈ ರೀತಿ ಹೇಳಿದ್ರೆ ನಿಮಗೆ ಕೃಷ್ಣಮೂರ್ತಿ ಪದ್ಧತಿ ಸರಿಯಾಗಿ ಮಂಡೆ ಒಳಗೆ ಹೋಗ್ತದೆ. ಸೊ ಯಾರೋ ಹೇಳಿದರು ಈ ನಾಮಕ್ಕೆ, ಅರೆ ಭಾಯಿ ತುಮ್ ನಾಮ ಡಾಲ್ಕೆ ಸಬ್ಕೋ ನಾಮ ಕರೆಗಾ ಅಂತ ಹೇಳ್ತಾ ಇದ್ರು ಕಮೆಂಟ್. ಆಯಿತಾ? ಏನೇ ಇರಲಿ, ಒಳ್ಳೆಯದಾಗಲಿ. ನಮಸ್ಕಾರ.